ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಬಿಸಿಬೇಳೆಬಾತು ಸೌತ್ ಇಂಡಿಯನ್ನಲ್ಲಿ ಎಲ್ಲರೂ ಮಾಡೋವಂಥ ಒಂದು ಸಾಮಾನ್ಯವಾದ ತಿಂಡಿ. ಒಬ್ಬೊಬ್ಬರು ಒಂದೊಂದು ಮೆಥಡ್ ಫಾಲೋ ಮಾಡ್ತಾರೆ. ನಾನಿವತ್ತು ಅಯ್ಯಂಗಾರ್ಗಳು ಮಾಡೋ ಅಂಥ ಒಂದು ಮೆಥಡಲ್ಲಿ, ಸುಲಭವಾದ ಮೆಥಡಲ್ಲಿ ಬಿಸಿಬೇಳೆಬಾತು ಮಾಡೋದನ್ನು ತೋರಿಸಿದ್ದೀನಿ. ಧನಿಯಾನ ಒಂದು ಬಾಟಲ್ನಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹುರ್ಕೊಳ್ಬೇಕು. ಎಲ್ಲನೂ ಡ್ರೈ ರೋಸ್ಟು, ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಬಾರ್ದು. ಎಣ್ಣೆ ಹಾಕಿ ಹುರಿದ್ರೆ ತುಂಬ ದಿವಸ ಇಡೋಕ್ಕಾಗಲ್ಲ. ತಕ್ಷಣಕ್ಕೆ ಮಾಡ್ಕೊಳ್ಳೋದಾದರೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿದು ಆಗಿಂದಾಗಲೇ ಖಾಲಿ ಮಾಡಬೇಕು. ಇಡೋದಕ್ಕೆ ಚೆನ್ನಾಗಿರಲ್ಲ ಎಣ್ಣೆ ಹಾಕಿ ಹುರಿದ್ರೆ. ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ಬಿಸಿಬೇಳೆಬಾತಿಗೆ. ನಾನು ಸುಮಾರು ಮೆಥಡಲ್ಲಿ ಬಿಸಿಬೇಳೆಬಾತನ್ನ ಆವಿಷ್ಕಾರದಲ್ಲಿ ಮಾಡಿ ತೋರಿಸಿದ್ದೀನಿ. ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಅಯ್ಯಂಗಾರದ್ದು ಒಂದು ವಿಶೇಷವಾದ ಮೆಥಡ್ ಇರುತ್ತೆ. ಎಲ್ಲ ಅಡುಗೆಗಳು, ಪುಳಿಯೋಗರೆ ಆಗಿರ್ಬೋದು, ಬಿಸಿಬೇಳೆಬಾತು ಆಗಿರ್ಬೋದು, ತುಂಬ ವಿಶೇಷವಾಗಿ ಮಾಡ್ತಾರೆ. ಹಾಗಾಗಿ ಅವರ ಸ್ಟೈಲ್ನಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಧನಿಯಾನ ಹುರಿದಿದ್ದಾಯಿತು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಕ್ಕೊಳ್ತೀನಿ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಸಣ್ಣ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಕಡಲೆಬೇಳೆ, ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ನಾನು ಹಾಕಿದ್ದು 1 ಕಪ್ ಧನಿಯಾಗೆ ಇಷ್ಟು ಕಡಲೆಬೇಳೆ ಸಾಕು. ಕಡಲೆಬೇಳೆನೂ ತುಂಬ ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೊಳ್ಬೇಕು. ಕಡಲೆಬೇಳೆ ಒಂದು 50% ಹುರಿದಾದಮೇಲೆ ಉದ್ದಿನಬೇಳೆ ಸೇರಿಸ್ತೀನಿ. ಉದ್ದಿನಬೇಳೆ ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಕಡಲೆಬೇಳೆನ ಮೊದಲೇ ಹಾಕ್ಕೊಂಡು ಸ್ವಲ್ಪ ಹುರಿದು ಆಮೇಲೆ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಕೆಲವರು ಕಡಿಮೆನೂ ತೊಗೊಳ್ತಾರೆ. ಉದ್ದಿನಬೇಳೆ ಕಡಲೆಬೇಳೆನಲ್ಲಿ ಅರ್ಧದಷ್ಟು ತೊಗೊಳ್ತಾರೆ. ನನ್ನ ಪ್ರಕಾರ ಉದ್ದಿನಬೇಳೆ ಚೆನ್ನಾಗಿ ಹಾಕಿದ್ರೆ ಅದು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆದು ಗಮ್ ಅನ್ನತ್ತೆ. ಹಾಗಾಗಿ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಎರಡು ಹದವಾಗಿ ಫ್ರೈ ಆಗಿದೆ. ಈಗ 1/4 ಟೀ ಸ್ಪೂನಲ್ಲಿ ಅರ್ಧದಷ್ಟು ಮೆಂತ್ಯ ಜಾಸ್ತಿ ಹಾಕಬಾರ್ದು, ಹಾಕದೇನೂ ಇರಬಾರ್ದು. ಸ್ವಲ್ಪ ಹಾಕಿದ್ರೆ ಒಂಥರ ಕಹಿ ಬರಲ್ಲ, ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇದು ಮೂರನ್ನು ಒಟ್ಟಿಗೆ ಹಾಕ್ತೆ, ಇದು ಬೇಗ ಫ್ರೈ ಆಗುತ್ತೆ. ಈಗ ಚಕ್ಕೆ, ನಾನು ಮಾಡ್ತಿರೋ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಚಕ್ಕೆ ಹಾಕಿದ್ದೀನಿ. 4 ಲವಂಗ ಹಾಕ್ತೀನಿ, 2 ಏಲಕ್ಕಿ ಹಾಕ್ತೀನಿ. ಇಷ್ಟು ಸ್ಪೈಸಸ್ ಸಾಕು. ಬೇಕಂದರೆ ಪಲಾವ್ ಎಲೆ ಹಾಕ್ಕೊಳ್ಬೋದು. ಸ್ಪೈಸಸ್ ಜಾಸ್ತಿ ಬೇಡ, ಇಷ್ಟ ಇಲ್ಲ ಅನ್ನೋರು ಇಷ್ಟೇ ಸ್ಪೈಸಸ್ ಸಾಕಾಗುತ್ತೆ. ಒಂದು ಅರ್ಧದಷ್ಟು ಪಲಾವ್ ಎಲೆ ಹಾಕಿದೆ. ನಮ್ಮನೇಲಿ ತುಂಬ ಸ್ಪೈಸಸ್ ಹಾಕಿದ್ರೆ ಇಷ್ಟಪಡಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಳ್ತೀನಿ. ನೀವು ಇಷ್ಟ ಇರೋರು ಹೆಚ್ಚಿಗೆ ಹಾಕ್ಕೊಳ್ಬೋದು. ಬೇಕಂದರೆ ಜಾಯಿಕಾಯಿ ಇದ್ದರೆ ಅದನ್ನು ಸೇರಿಸ್ಕೊಳ್ಬೋದು. ಸ್ಪೈಸಸ್ ಒಳ್ಳೆ ಪರಿಮಳ ಬರ್ತಾಯಿದೆ, ಹಾಗಾಗಿ ಆಗಿದೆ ಅಂತ ತೆಕ್ಕೊಂಡೆ. ಇದಕ್ಕೀಗ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನು ಮಾಡಿರೋ ಇಷ್ಟು ಕ್ವಾಂಟಿಟಿಗೆ 20 ಬ್ಯಾಡಗಿ ಮೆಣಸಿನ್ಕಾಯಿ ಸಾಕಾಗುತ್ತೆ. ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಗುಂಟೂರು ಮೆಣಸಿನ್ಕಾಯಿ ಇಷ್ಟ ಇಲ್ಲ, ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀವಿ ಅಂದರೆ ಮತ್ತು ಖಾರ ಕಡಿಮೆ ಆಯಿತು ಅಂದರೆ ಬೇಕಂದರೆ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೋದು. ಬಿಸಿಬೇಳೆಬಾತೆಲ್ಲ ರೆಡಿ ಆದಮೇಲೆ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೋದು. ಮೆಣಸಿನ್ಕಾಯಿ ಹುರಿಯುವಾಗ ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು. ಘಾಟು ಹರಡಲ್ಲ ಈ ಥರ ಎಣ್ಣೆ ಹಾಕ್ಕೊಂಡು ಹುರಿಯೋದ್ರಿಂದ. ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ. ಇದನ್ನೇನು ಹುರಿಬಾರ್ದು. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಒಂಚೂರು ಬಿಸಿ ಆದರೆ ಸಾಕು. ಇದನ್ನು ತುಂಬ ಹುರಿದ್ರೆ ಒಂಥರ ಸೀದೋದಂಗೆ ಆಗುತ್ತೆ. ಇರೋ ಕಾವಲ್ಲೇ ಇದು ಸ್ವಲ್ಪ ಡ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ದಿವಸ ಇಡೋದಾದ್ರಿಂದ ಈ ಥರ ಕೊಬ್ಬರಿ ತುರಿನ ಹುರ್ಕೊಳ್ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅದು ಬೇಡ, ಡೈರೆಕ್ಟಾಗಿ ಬಿಸಿಬೇಳೆಬಾತಲ್ಲೇ ಹಾಕ್ಬೋದು. ಇಲ್ಲ ಪುಡಿ ಮಾಡುವಾಗ ಡೈರೆಕ್ಟಾಗಿ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಹುರಿದಿಟ್ಟಿರೋ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಆಗಲ್ಲ ಇದು. ಆ್ಯಕ್ಚುಲಿ ಸ್ವಲ್ಪ ಸಣ್ಣ ರವೆ ಥರ ಕನ್ಸಿಸ್ಟೆನ್ಸಿನಲ್ಲಿ ನುಣ್ಣಗಾಗುತ್ತೆ, ಅಷ್ಟೇ ಸಾಕಾಗುತ್ತೆ ಬಿಸಿಬೇಳೆಬಾತಿಗೆ. ತೀರಾ ನುಣ್ಣಗಾದರೂ ಚೆನ್ನಾಗಿರಲ್ಲ.
ಈಗ ಒಂದು ಪಾತ್ರೆಯಲ್ಲಿ ಇಷ್ಟು ಕ್ವಾಂಟಿಟಿ, ಈ ಕಪ್ಪಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿನಲ್ಲಿ ಅಕ್ಕಿ 2-3 ಸಲ ಚೆನ್ನಾಗಿ ತೊಳಿಬೇಕಾಗತ್ತೆ. ಅಕ್ಕಿ ಬೇಳೆ ಎರಡನ್ನೂ 2 ಸಲ ತೊಳೆದಿದ್ದೀನಿ. ಈಗ ಇದರಲ್ಲಿ ತರಕಾರಿಗಳು, ಗೆಡ್ಡೆಕೋಸು 2 ಗೆಡ್ಡೆಕೋಸು, ಹುರುಳಿಕಾಯಿ ಎಲ್ಲನೂ ಉದ್ದುದ್ದಕ್ಕೆ ಹಚ್ಚಬೇಕು. ಹುರುಳಿಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಬಾರ್ದು, ಬಿಸಿಬೇಳೆ ಬಾತಿಗೆ ಇದೇ ರೀತಿ ಹಚ್ಚಬೇಕು. ಮತ್ತು ಕ್ಯಾರೆಟು, ಯಾವ ತರಕಾರಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ಆಲೂಗಡ್ಡೆ ಬೇಕಂದರೆ ಸೇರಿಸ್ಬೋದು. ಮತ್ತು ನೆನೆಸಿಟ್ಟಿರೋ ಕಡಲೆಕಾಯಿ ಬೀಜ, ಸ್ವಲ್ಪ ಅರಿಶಿನದ ಪುಡಿ, 3 ಸ್ಪೂನಷ್ಟು ಎಣ್ಣೆ. ಈ ಥರ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ, ನುಣ್ಣಗೆ ಬೇಯುತ್ತೆ. ಈಗ 2 ಬಟ್ಲು ಅಕ್ಕಿ ಬೇಳೆ ಹಾಕಿದ್ದೀನಿ, 6 ಬಟ್ಲಷ್ಟು ನೀರು ಹಾಕ್ತೀನಿ. ಒಂದಕ್ಕೆ 3 ಅನ್ನೋ ಲೆಕ್ಕದಲ್ಲಿ ನೀರು ಹಾಕಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿ ಬೇಳೆ ತರಕಾರಿನ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು 2 ವಿಸಲ್ ಕೂಗಿಸ್ಕೊಳ್ಳೋಣ. ಒಂದು ಕಡೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಾಯಿತು, ಪುಡಿ ರೆಡಿ ಆಯಿತು. ಈಗ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಪ್ಯಾನಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಯಾವುದಾದ್ರೂ ತಳ ದಪ್ಪ ಇರೋ ಒಂದು ಕಡಾಯಿನಲ್ಲಿ ಮಾಡ್ಕೊಳ್ಬೋದು. ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಈರುಳ್ಳಿ. ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಅಂದರೆ ಈರುಳ್ಳಿ ಹಾಕಲ್ಲ, ನಾನು ಈರುಳ್ಳಿ 1 ಆ್ಯಡ್ ಮಾಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಹಿಂಗು, ಎರಡು ಟೊಮೆಟೊ ಸ್ವಲ್ಪ ಸಣ್ಣ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೆ. ನಾಟಿ ಟೊಮೆಟೊ, ಫಾರಮ್ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ. ಸ್ವಲ್ಪ ಬಟಾಣಿ, ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು. ಒಣಗಿದ ಬಟಾಣಿ ಆದರೆ ನೀವು ಕುಕ್ಕರಲ್ಲಿ ಅಕ್ಕಿ ಬೇಳೆ ಹಾಕಿ ಬೇಯೋಕ್ಕಿತ್ತಲ್ಲ ಆವಾಗಲೇ ಹಾಕ್ಕೋಬೇಕಾಗುತ್ತೆ. ನೆನೆಸಿಟ್ಕೊಂಡು ಮೊದಲೇ ಬೇಳೆ ಅಕ್ಕಿ ಜೊತೆ ಹಾಕ್ಕೋಬೇಕಾಗುತ್ತೆ. 1 ಕ್ಯಾಪ್ಸಿಕಮ್ಮು, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಕರಗಿದೆ ಮತ್ತು ಬಟಾಣಿ ಸಿಡಿದು ಬೆಂದಿದೆ. ಎಣ್ಣೆನಲ್ಲೇ ಹಂಗೆ ಸಿಡಿಯುತ್ತೆ ಅದು, ಹಸಿ ಬಟಾಣಿ ಸಾಫ್ಟ್ ಆಗಿರೋದ್ರಿಂದ. ಕ್ಯಾಪ್ಸಿಕಮ್ ಅಂತೂ ತುಂಬ ಬೇಗನೆ ಬೇಯುತ್ತೆ. ಈಗ ಹುಣಸೆ ರಸ ಹಾಕೋಣ. ಪೂರ್ತಿ ಫ್ಲೇಮ್ ಕಡಿಮೆ ಮಾಡಿ ಇಟ್ಕೊಂಡು ಮಿಕ್ಕಿದ್ದ ಸಾಮಗ್ರಿಗಳನ್ನ ಹಾಕ್ತೀನಿ. ಹುಣಸೆ ರಸ, ಒಂದು ಸಣ್ಣ ನಿಂಬೆಕಾಯಿ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಮತ್ತು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಈ ಪುಡಿನಲ್ಲಿ ಒಂದು 5 ಟೀ ಸ್ಪೂನಷ್ಟು ಪುಡಿ ಹಾಕ್ತೀನಿ. ನೋಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಕೆಲವು ಸಲ ಸ್ಟ್ರಾಂಗಾಗಿ ಇಷ್ಟಪಡದೇ ಇರೋರು ಇರ್ತಾರೆ, ಹಾಗಾಗಿ ಸ್ವಲ್ಪ ಕಡಿಮೆಯಾಗೆ ಹಾಕ್ಕೋಬೋದು. ನಾನೊಂದು 5 ಟೀ ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಒಂದು 2.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು 1 ನಿಂಬೆಕಾಯಿ ಗಾತ್ರದಷ್ಟು ಹುಳಿ ಹಾಕಿದ್ದೆ. ಈಗ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲದ ಪುಡಿ. ಸ್ವಲ್ಪ ಅಯ್ಯಂಗಾರ್ ಅಡುಗೆಗಳು ಅಂತಂದರೆ ಹುಳಿ ಬೆಲ್ಲ ಎಲ್ಲ ಒಂಥರ ಹದವಾಗಿ ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಮುಂದಾಗೆ ಇರುತ್ತೆ ಹುಳಿ ಬೆಲ್ಲ ಎರಡೂ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ, ಚೆನ್ನಾಗಿ ಕುದೀಲಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಒಂದು ಕುದಿ ಬರಬೇಕಿದು. ಈಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಈ ಮಿಶ್ರಣ ಈಗ ಕುದೀತಾ ಇದೆ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ, ಅಕ್ಕಿ, ತರಕಾರಿಗಳು ಎಲ್ಲನೂ ಇದರಲ್ಲಿ ಸೇರಿಸೋಣ. ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕಾಗುತ್ತೋ ಅಷ್ಟನ್ನು ನೀರು ಸೇರಿಸ್ಕೊಳ್ಬೋದು.
ಎಲ್ಲ ಆದಮೇಲೆ ಈಗ ಫ್ಲೇಮ್ ಕಡಿಮೆ ಇಟ್ಕೊಂಡು ಒಂದು 2 ಕುದಿಯಷ್ಟು ಬಂದರೆ ಸಾಕು. ಯಾಕೆಂದರೆ ಮೊದಲೇ ನಾವು ಗೊಜ್ಜು ಥರ ಮಾಡ್ಕೊಂಡು ಎಲ್ಲನೂ ಕುದಿಸ್ಬಿಟ್ಟಿರ್ತೀವಿ. ಹಾಗಾಗಿ ಆಮೇಲೆ ತುಂಬ ಏನು ಕುದಿಸೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಎಲ್ಲ ಆದಮೇಲೆ ನಾನು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿದ್ದೀನಿ. ಇದು ತುಂಬ ತೆಳ್ಳಗೂ ಇರಬಾರ್ದು ಬಿಸಿಬೇಳೆಬಾತು, ತೀರಾ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ. ಈ ಹದ ನೋಡಿ ಕರೆಕ್ಟಾಗಿದೆ. ನೋಡಿ ಕುದೀತಾ ಇದೆ, ಕುದಿಯೋದಕ್ಕೆ ಬಂದಿದೆ. ಈಗ ಮೊದಲೇ ಕರೆದಿಟ್ಕೊಂಡಿರೋ ಗೋಡಂಬಿನ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ಆಮೇಲೆ ತುಪ್ಪನೂ ಈ ಸ್ಟೇಜಲ್ಲಿ ಹಾಕಬೇಕಾಗುತ್ತೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಮೇಲೆ ತುಪ್ಪ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿಬೇಳೆಬಾತಿಗೆ ತುಪ್ಪ ಮಸ್ಟು. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ ಅವರವರ ಚಾಯ್ಸು. ಇಲ್ಲೂ ಹಾಕಬೇಕು. ಆಮೇಲೆ ತಿನ್ನುವಾಗ್ಲೂ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿನ ಸಪ್ರೇಟಾಗಿ ಕರೆದ್ಬಿಟ್ಟು ಹಾಕ್ತೀನಿ. ಒಗ್ಗರಣೆನಲ್ಲೇ ಹಾಕಿದ್ರೆ ಒಂಥರ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಮಜಾ ಇರಲ್ಲ. ಸೊ ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡಿರೋ ಬಿಸಿಬೇಳೆಬಾತ್ ರೆಡಿ ಆಯಿತು. ನೋಡಿದ್ರಲ್ಲ, ಅಯ್ಯಂಗಾರ್ಸ್ ಮನೆಗಳಲ್ಲಿ ಮಾಡೋವಂಥ ಬಿಸಿಬೇಳೆಬಾತು ಎಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಅಂತ. ಹೇಗನ್ನಿಸ್ತು? ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ಸುಲಭವಾಗೂ ಮಾಡೋವಂಥ ಮೆಥಡು, ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಬಿಸಿಬೇಳೆಬಾತ್ ರೆಸಿಪಿ ನಿಮಗಿಷ್ಟ ಆಗಿದ್ದರೆ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.